ಸೋನಂ ವಾಂಗ್ಚುಕ್ ನಿರಶನ ಅಂತ್ಯ ಆಗಿದೆ. ಸುಮಾರು 26 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ತೆರೆ ಬಿದ್ದಿದೆ. 26 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಂತಹ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟಿದ್ದಾರೆ. ಆಸ್ಪತ್ರೆಗೆ ತೆರಳಿ ಕೇಂದ್ರ ಸಚಿವರು ಚರ್ಚೆ ನಡೆಸಿದ್ರು. ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಭೇಟಿ ಮಾಡಿ ಸೋನಂ ಜೊತೆಗೆ ಚರ್ಚೆ ಮಾಡಿದ್ರು. ವಿದ್ಯಾರ್ಥಿಗಳ ವಿರುದ್ಧ ಕ್ರಮ ತಗೊಳ್ಳಲ್ಲ ಅಂತ ಅಭಯವನ್ನ ಕೊಟ್ಟಿದ್ದಾರೆ. ಅದೇ ಅವರ ಬೇಡಿಕೆ ಆಗಿತ್ತು. ಸೋನಂ ವಾಂಗ್ಚುಕ್ ಯಾವುದೇ ರೀತಿ ಕೇಸ್ ಹಾಕಬಾರ್ದು ವಿದ್ಯಾರ್ಥಿಗಳ ಮೇಲೆ ಅಂತ ಬೇಡಿಕೆಯನ್ನ ಇಟ್ಟಿದ್ರು ಪತ್ರದ ಮೂಲಕ. ಅದನ್ನ ಈಗ ಅಭಯ ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ಜೆಪಿ ನಡ್ಡಾ. ಜ್ಯೂಸ್ ಕುಡಿಸಿ ನಿರಶನಕ್ಕೆ ತೆರೆ ಎಳೆಯಲಾಗಿದೆ. ಸೋನಂ ವಾಂಗ್ಚುಕ್ ರವರ 26 ದಿನಗಳ ಉಪವಾಸ ಸತ್ಯಾಗ್ರಹಕ್ಕೆ ತೆರೆ ಎಳೆಯಲಾಗಿದೆ. ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಭೇಟಿ ಮಾಡಿ ಚರ್ಚೆ ನಡೆಸಿ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳಲ್ಲ ಅಂತ ಅಭಯವನ್ನ ಕೊಟ್ಟಿದ್ದಾರೆ. ಜೊತೆಗೆ ಆರೋಪಿಗಳ ವಿರುದ್ಧ ಖಂಡಿತವಾಗಿ ಕಠಿಣವಾದ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಯ ಅಭಯವನ್ನೂ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆ ನಡೆಸಿ ನಂತರ ಜ್ಯೂಸ್ ಕುಡಿಸಿ ಉಪವಾಸ ಸತ್ಯಾಗ್ರಹಕ್ಕೆ ಅಂತ್ಯ ಹಾಡಿದ್ದಾರೆ. ನರೇಂದ್ರ ಮೋದಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಈ ಮೂಲಕವಾಗಿ ಈಗ ಮತ್ತೆ ವಿಡಿಯೋ ಮೂಲಕ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಇಡೀ ದೇಶದ ಜನತೆಗೆ. ದೆಹಲಿಯಲ್ಲಿ ಏನು ಕೋಲಾಹಲ ಆಗ್ತಾ ಇದೆ ನೀಟ್ ಬಗ್ಗೆ, ಆ ಹಗರಣದ ಬಗ್ಗೆ ಮೋದಿ ಮಾತನಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ನ್ಯೂಸ್ ರೂಮ್ ಡೆಸ್ಕ್ ಇಂದ ನಮ್ಮ ರಮೇಶ್, ನ್ಯೂಸ್ ಎಡಿಟರ್ ರಮೇಶ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಮೇಶ್, ಇಡೀ ದೇಶ ಅಲ್ಲೋಲ ಕಲ್ಲೋಲ ಆಗಿತ್ತು ನೀಟ್ ಹಗರಣದಿಂದಾಗಿ. ಸುಮಾರು 26 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ, ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈಗ ಮೋದಿ ಸಂದೇಶ ರವಾನೆ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಸುಖಾಂತ್ಯ ಕಾಣ್ತಾ ಇದೆಯಾ? ಈ ಹಗರಣ ಒಂದು ಹಂತಕ್ಕೆ ಬಂದಿದೆಯಾ ಅಂತ ಅನಿಸ್ತಿದ್ಯಾ? ವೀಣಾ, ಕೇಂದ್ರ ಸರ್ಕಾರದಿಂದ ಒಂದು ಕ್ಲಿಯರ್ ಮೆಸೇಜ್ ಬಂದಿದೆ. ಪ್ರಧಾನಿ ಮೋದಿ ನಿನ್ನೆ ಸುಮಾರು 11:30 ಟೈಮಲ್ಲಿ ಒಂದು ಸೆಲ್ಫಿ ವಿಡಿಯೋ ಸಂದೇಶವನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಸ್ಪಷ್ಟವಾಗಿ ಹೇಳಿದರೆ, ನೀಟ್ ಹಗರಣದಲ್ಲಿ ನಾವು ಯಾವುದೇ ಆರೋಪಿಗಳನ್ನು ರಕ್ಷಿಸುವಂಥ ಪ್ರಯತ್ನ ಮಾಡೋದಿಲ್ಲ. ಈಗಾಗಲೇ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾ ಇದ್ದೇವೆ, ಅಂದರೆ 4 ಸ್ಟೇಟ್ಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಆರೋಪಿಗಳಿಗೆ ಏನು ಕಠಿಣ ಶಿಕ್ಷೆ ನೀಡಬೇಕು ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ನಾನು ಬದ್ಧವಾಗಿದ್ವಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ತುಂಬ ಡೀಟೇಲಾಗಿ ಹೇಳಿದ್ದಾರೆ, ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸೆಂಟ್ರಲ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಆ ಕ್ಯಾಬಿನೆಟ್ ಮೀಟಿಂಗಲ್ಲಿ ನೀಟ್ ಸ್ಕ್ಯಾಮ್ ಬಗ್ಗೆ, ಅಂದರೆ ಏನೆಲ್ಲ ನೀಟ್ ಸ್ಕ್ಯಾಮಲ್ಲಿ ಏನೆಲ್ಲ ಆಗಿದೆ, ಸೊ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಯಾವ ರೀತಿ ವಿಚಾರಣೆ ಆಗುತ್ತೆ, ಎಷ್ಟು ಬೇಗ ಆರೋಪಿಗಳಿಗೆ ಶಿಕ್ಷೆ ಕೊಡಬೇಕು, ಮತ್ತು ಯಾವ್ಯಾವ ರೀತಿ ಸಾಧ್ಯವಾದಷ್ಟು ತುಂಬ ಘೋರವಾದ ಕಠಿಣ ಶಿಕ್ಷೆಯನ್ನು ನೀಡಬೇಕು, ಈ ಅಂಶಗಳ ಬಗ್ಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ. ಮತ್ತು ಮೋದಿ ಇನ್ನೊಂದು ಪಾಯಿಂಟನ್ನು ಮೆನ್ಷನ್ ಮಾಡಿದ್ದಾರೆ. ಸೋಮವಾರ ಮತ್ತೇನೋ 2ನೇ ವಾರದ ಸಂಸತ್ ಅಧಿವೇಶನ ಮತ್ತೆ ಕಂಟಿನ್ಯೂ ಆಗುತ್ತೆ, ಶುರುವಾಗುತ್ತೆ. ಆ ಟೈಮಲ್ಲಿ ನಾವು ನೀಟ್ ಹಗರಣ ಏನಿದೆ ಅದನ್ನು ನೀಟ್ ಎಕ್ಸಾಮ್ ನಡೆಸೋದಕ್ಕೆ ಇನ್ನೊಂದಿಷ್ಟು ಮಾರ್ಪಾಡುಗಳನ್ನ ಮಾಡ್ತೀವಿ. ಅದಕ್ಕಾಗಿ ಒಂದು ಹೊಸ ಬಿಲ್ಲನ್ನು ನಾವು ಮಂಡಿಸೋದಕ್ಕೆ ಸಿದ್ಧತೆ ಮಾಡ್ಕೊತೀವಿ ಅಂತ ಹೇಳಿದರೆ. ಹಾಗೆ ನೀಟ್ ಸ್ಕ್ಯಾಮಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಕೊಡೋದಕ್ಕೆ ಏನೇನು ಕ್ರಮಗಳಾಗಬೇಕು ಅದನ್ನೆಲ್ಲ ಕೂಡ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಇದನ್ನೊಂದು ಬಿಲ್ಲನ್ನು ರೆಡಿ ಮಾಡಿಕೊಂಡು ಸೋಮವಾರ ಈ ಬಿಲ್ಲನ್ನು ಮಂಡನೆ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ನಮಗೆ ವಿದ್ಯಾರ್ಥಿಗಳ ಒಳಿತೆ ಮುಖ್ಯ. ಹಾಗಾಗಿ ಸುಮಾರು 22 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಅನಾನುಕೂಲ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ರೀ ಎಕ್ಸಾಮ್ನ ತುಂಬ ಫಾಸ್ಟಾಗಿ ಮಾಡಿದ್ವಿ. ಮತ್ತು ರಿಸಲ್ಟ್ನ ನೋಡಿ, ರಿಸಲ್ಟ್ 1 ವಾರ ಅಥವಾ 2 ವಾರ ಮೊದಲು ಅಂತ ಯಾವಾಗಲೂ ಅನೌನ್ಸ್ ಮಾಡ್ತಾಯಿದ್ರು. ಆದರೆ ದಿಢೀರಂತ ಒಂದು 5-6 ದಿನ ಮೊದಲೇ ನಾವು ರಿಸಲ್ಟನ್ನು ಅನೌನ್ಸ್ ಮಾಡಿದ್ವಿ. ನಮಗೆ ವಿದ್ಯಾರ್ಥಿಗಳು ಈ ದೇಶದ ಮುಂದಿನ ಭವಿಷ್ಯ. ಹಾಗಾಗಿ ವಿದ್ಯಾರ್ಥಿಗಳ ಒಳಿತನ್ನು ನಾವು ಗಮನದಲ್ಲಿಟ್ಕೊಂಡು ಒಂದು 4-5 ದಿನ
ಮೊದಲೇ ರಿಸಲ್ಟನ್ನು ಅನೌನ್ಸ್ ಮಾಡಿದ್ವಿ. ಈ ಸಲ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ಆದರೆ ಕೆಲವರು ಈ ಉತ್ತಮ ಫಲಿತಾಂಶವನ್ನು ಆನಂದಿಸುವಂತಹ ಮನಸ್ಥಿತಿಯಲ್ಲಿಲ್ಲ ಅಂತ ಒಂದು ರೀತಿ ವಿಪಕ್ಷಗಳ ಬಗ್ಗೆ ಮೋದಿ ಬೇಸರವನ್ನು ಕೂಡ ತಮ್ಮ ವಿಡಿಯೋದಲ್ಲಿ ವ್ಯಕ್ತಪಡಿಸಿರೋದು ಕಂಡು ಬರ್ತಾ ಇದೆ. ಯಾಕೆಂದರೆ CJP ಮತ್ತು ಕಾಂಗ್ರೆಸ್ ತುಂಬ ದೊಡ್ಡ ಹೋರಾಟ ಮಾಡಿ ಒಂದು ರೀತಿ ವಿದ್ಯಾರ್ಥಿಗಳಿಗೆ ಪ್ರಚೋದನೆ ನೀಡ್ತಿದ್ದಾರೆ, ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು BJP ಅಲಿಗೇಷನ್. ಹಾಗಾಗಿ ಮೋದಿ ಈ ಹೋರಾಟದ ಬಗ್ಗೆ ಸೆಲ್ಫಿ ವಿಡಿಯೋದಲ್ಲಿ ಒಂದು ರೀತಿ ಅತೃಪ್ತಿ, ಅಸಮಾಧಾನವನ್ನು ಕೂಡ ಅವರು ಹಾಕಿದ್ದಾರೆ. ಇನ್ನೊಂದು ವಿಷಯ ಗಮನಿಸ್ಬೇಕು ನಾವಿಲ್ಲಿ, ವಾಂಗ್ಚುಕ್ ಅವರು ಏನೋ 26 ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು, ಅದೀಗ ನಿಂತೋಗಿದೆ ರಾತ್ರಿ. ಏನು ಜಿತೇಂದ್ರ ಸಿಂಗ್ ಮತ್ತು ಧರ್ಮೇಂದ್ರ ಪ್ರಧಾನ್ ಇಬ್ಬರು ಕೂಡ ಮಿನಿಸ್ಟರ್ಸು ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಉಪವಾಸನ ಅಂತ್ಯಗೊಳಿಸೋದಕ್ಕೆ ಮನವಿ ಮಾಡಿದರು. ಹಾಗೆ ಒಂದು ಜ್ಯೂಸ್ ಕುಡಿಸೋ ಮೂಲಕ ಏನು ಪ್ರತಿಭಟನೆ ಇತ್ತು ವಾಂಗ್ಚುಕ್ ಅವ್ರದ್ದು ಕೂಡ ಒಂದು ಆಲ್ಮೋಸ್ಟ್ ಎಂಡ್ ಆಗಿದೆ. ಇನ್ನೊಂದು ಮತ್ತು ಸಲ್ಮಾನ್ ಖಾನ್ ಏನೋ ಪ್ರತಿಭಟನೆಗೆ ಬೆಂಬಲ ನೀಡಿದ್ರು. ಅವರು ನಿನ್ನೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದಮೇಲೆ ಸ್ಟೂಡೆಂಟ್ಸ್ಗೆಲ್ಲ ಒಂದು ಮನವಿ ಮಾಡಿದ್ದಾರೆ. ಇನ್ನೇನು ಮೋದಿ ಗೌರ್ಮೆಂಟು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾ ಇದೆ, ತನಿಖೆಯನ್ನು ಸೂಕ್ತವಾಗಿ ಮಾಡುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ರೆ ಅವರೆಲ್ಲ ಸ್ವಲ್ಪ ಶಾಂತಿಯುತವಾಗಿ ಮನೆಗೆ ಹೋದರೆ ಒಳ್ಳೆಯದು ಅಂತ ಕೂಡ ಸಲ್ಮಾನ್ ಖಾನ್ ಕೂಡ ಒಂದು ಸಂದೇಶ ನೀಡಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆ 4 ದಿನ ಕಳೆತು, ಇವತ್ತು 5ನೇ ದಿನ ಕೂಡ ವಿಪಕ್ಷಗಳು ಮತ್ತು ಏನು ಕಾಕ್ರೋಚ್ ಪಾರ್ಟಿಯವರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಇವತ್ತು ಕೂಡ ಸಂಸತ್ನ ಒಳಗೆ ಮತ್ತು ಹೊರಗೆ ಸಾಕಷ್ಟು ಪ್ರತಿಭಟನೆ ಆಗುವಂಥ ಸಾಧ್ಯತೆ ಇದೆ. ಆದರೆ ಮೋದಿ ರಾತ್ರಿ ಕ್ಲಿಯರ್ ಕಟ್ಟಾಗಿ ಮೆಸೇಜನ್ನು ನೀಡಿದರೆ ತಮ್ಮ ಸೆಲ್ಫಿ ವಿಡಿಯೋ ಸಂದೇಶದ ಮೂಲಕ. ಇವತ್ತು ಕ್ಯಾಬಿನೆಟ್ಟಲ್ಲಿ ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತೀವಿ ಮತ್ತು ಸೋಮವಾರ ಬಿಲ್ಲನ್ನು ಕೂಡ ಮಂಡನೆ ಮಾಡ್ತೀವಿ. ಹಾಗಾಗಿ ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು BJPಯವರ ಒಂದು ಮನವಿ ಇದೆ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು ಮತ್ತು ಇತರ ವಿಪಕ್ಷಗಳು ಮತ್ತು ಕಾಕ್ರೋಚ್ ಪಾರ್ಟಿಯವರು ಇರ್ಬೋದು, ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗಲೇಬೇಕು, ಅವ್ರು ರಾಜೀನಾಮೆ ಪಡಿಬೇಕು, ಮೋದಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಿ ಬಿಸಾಡಬೇಕು ಅಂತಕ್ಕಂಥದ್ದು ಮೊದಲ ದಿನದಿಂದ ಒತ್ತಡ ಇದೆ. ಹಾಗಾಗಿ ಮೋದಿಯ ಸಂದೇಶಕ್ಕೆ ಅವರೇನಾದ್ರು ಒಪ್ಕೊಂಡು ಪ್ರತಿಭಟನೆಯನ್ನು ಕೈ ಬಿಡ್ತಾರಾ, ಅಥವಾ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡೋ ತನಕ ನಾವು ಬಿಡಲ್ಲ, ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತಕ್ಕಂಥದ್ದನ್ನು ನೋಡಬೇಕು. ಆಲ್ಮೋಸ್ಟ್ ಪ್ರತಿಭಟನೆ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಪ್ರತಿಭಟನೆ ಕಳೆದ 2 ದಿನಗಳ ಏನು ಹಿಂಸಾರೂಪಕ್ಕೆ ತಿರುಗಿತ್ತು ಆ ರೀತಿ ಆಗದಂತೆ ತುಂಬ ಕೂಲಾಗಿ ಕಾಮಾಗಿ ಪ್ರತಿಭಟನೆಯನ್ನು ನೋಡ್ಕೊಳ್ಳೋದಕ್ಕೆ ದೆಹಲಿ ಸರ್ಕಾರ ಈಗಾಗಲೇ ಸಿದ್ಧತೆ ಮಾಡಿದೆ. ನಿನ್ನೆ ಕೂಡ ಸುಮಾರು 16 ದೆಹಲಿಯ ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಿದರು. ಮಾಬ್ ಜಾಸ್ತಿ ಆಗಬಾರ್ದು, ಕ್ರೌಡ್ ಜಾಸ್ತಿ ಆಗಬಾರ್ದು, ಸ್ಟೂಡೆಂಟ್ಸ್ ಜಾಸ್ತಿ ಸೇರಬಾರ್ದು, ಈ ಥರದ ಕಾರಣಕ್ಕಾಗಿ. ಅಂದರೆ ಹಿಂಸಾರೂಪಕ್ಕೆ ತಿರುಗುತ್ತೆ, ಕಲ್ತೂರ ಅಂಥದ್ದು, ದೊಣ್ಣೆ ತಗೊಂಡು ಹೊಡೆಯುವಂಥದ್ದು, ಈ ಥರದ್ದೆಲ್ಲ ಘಟನೆಗಳು ಆಗುತ್ತೆ. ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದರೆ ಈ ಕಾರಣಕ್ಕಾಗಿ ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿತ್ತು. ಅಂದರೆ ಸಾಕಷ್ಟು ಕ್ರೌಡ್ ಜಾಮ್ ಆಗೋದನ್ನು ತಡೆಯಲಾಗಿತ್ತು. ಇವತ್ತು ಕೂಡ ಅದೇ ಕೆಲಸ ಮುಂದುವರೆದಿದೆ. ಇವತ್ತು ದೆಹಲಿಯಲ್ಲಿ 17 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಿದರೆ ಸಾಧ್ಯವಷ್ಟು ಪ್ರತಿಭಟನೆಗಳು ನಡೀಲಿ, ಅದು ಶಾಂತಿಯುತವಾಗಿ ನಡೀಲಿ, ಹಿಂಸಾಚಾರಕ್ಕೆ ತಿರುಗೋದು ಬೇಡ ಅನ್ನೋ ಕಾರಣಕ್ಕೆ ದೆಹಲಿ ಸರ್ಕಾರ ಮತ್ತೇನು ಈ ರೀತಿ ಒಂದು ಪ್ರೊಟೆಸ್ಟ್ನ ಕಾಮಾಗೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದೆ. ಮೋದಿ ವಿಡಿಯೋ ಸಂದೇಶನ ಹೊರ ಬಂದಿದೆ. ಮಧ್ಯಾಹ್ನ ಕ್ಯಾಬಿನೆಟ್ನಲ್ಲಿ ಕೂಡ ಡಿಸೈಡ್ ಆಗುತ್ತೆ. ಆಲ್ಮೋಸ್ಟು ಈ ಪ್ರತಿಭಟನೆ ಅಂದರೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಅನ್ನೋದು ಏನು ಒಂದು ಅಜೆಂಡಾ ಇಟ್ಕೊಂಡಿದ್ರೆ ಆ ಒಂದು ವಿಚಾರವನ್ನು ಕೈಬಿಟ್ರೆ ಆಲ್ಮೋಸ್ಟ್ ಈ ನೀಟ್ ಹಗರಣ ಮತ್ತು ಈ ಸಂಘರ್ಷಗಳು ಆಲ್ಮೋಸ್ಟ್ ಅಂತ್ಯ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ವೀಣಾ, ಥ್ಯಾಂಕ್ ಯು ರಮೇಶ್.